ದೇವರು ಬಂದರೂ ಕೂಡ ಬೆಂಗಳೂರು ಸಮಸ್ಯೆಗೆ ಎಲ್ಲ ಸಮಸ್ಯೆ ಮುಕ್ತಿ ಕಳಿಸಕ್ಕಾಗಲ್ಲ ಅಂತ ಹೇಳಿ DCM ಹೇಳಿದ್ರು. ಅದಾದ್ಮೇಲೆ ಚರ್ಚೆ ಆಗ್ತಿದೆ. ರಾಮಲಿಂಗಾರೆಡ್ಡಿ ಅವರು ಬರ್ಬೋದು ಆಮೇಲೆ ನೆಕ್ಸ್ಟ್ ಉಸ್ತುವಾರಿ ಆಗಂತ. ಈಗ ಇನ್ನೊಂದು ಕೆಲವು ಸಮಸ್ಯೆಗಳು ತಕ್ಷಣ ಆಗುತ್ತೆ, ಕೆಲವು ಏನಾಗುತ್ತೆ ಈಗ ಫ್ಲೈಓವರ್ಸು, ಅಂಡರ್ ಪಾಸಸ್ಸು, ROB, RUB ಈ ಥರದ್ದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಈಗ ಸುರಂಗ ಮಾರ್ಗ ಮಾಡ್ತೀವಿ ಅಂತ ಹೇಳ್ತಾರೆ, ರಿಂಗ್ ರೋಡ್ ಮಾಡ್ತೀವಿ ಅಂತಾರೆ. ಇವತ್ತೇ ಆಗ್ಬಿಡುತ್ತಾ? ಕನಿಷ್ಠ ಒಂದು ರಿಂಗ್ ರೋಡು ಈ ಥರದ್ದೆಲ್ಲ ಪೆರಿಫೆರಲ್ ಮಾಡಿರ್ಬೇಕಾದ್ರೆ ಒಂದು 3-4 ವರ್ಷ ಬೇಕೇ ಬೇಕಲ್ಲ. ಅದನ್ನು ತಿಳ್ಕೊಂಡು ಕಾಮೆಂಟ್ ಮಾಡಬೇಕು. ಸರ್, ಇವಾಗ ನಿಮ್ಮದೇ ಇಲಾಖೆ ಒಂದು ಶಕ್ತಿ ಯೋಜನೆಯಲ್ಲಿ ಸಾಧನೆ ಮಾಡಿದೆ. 400 ಕೋಟಿ ಜನ, 400 ಕೋಟಿ ಮಹಿಳೆಯರು ನಮ್ಮ 4 ಕಾರ್ಪೊರೇಷನ್ನ ಬಸ್ಸುಗಳಲ್ಲಿ ಓಡಾಡಿದ್ದಾರೆ. ಆಮೇಲೆ ಇವರು ಮೋಹನ್ ದಾಸ್ ಪೈ ಅವರು ಹೇಳಿದೆ 10,000 ಬಸ್ ತಗೋಬೇಕಾಗಿತ್ತು ಅಂತ ಅವ್ರು ಕಾಮೆಂಟ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಸು 10,000 ಬಸ್ ತಗೋಬೇಕು. ಎಲೆಕ್ಟ್ರಿಕ್ ಬಸ್ಗೆ ಪ್ರಮೋಟ್ ಮಾಡ್ತಾರೆ. ನಮ್ಮ ಕಾರ್ಪೊರೇಷನ್ ದುಡ್ಡು ಕೊಡೋಲ್ಲ ಕೇಂದ್ರ ಸರ್ಕಾರ, ಯಾರು ಪ್ರೈವೇಟ್ ಏಜೆನ್ಸಿಗೆ ಕೊಡ್ತಾರೆ. ಪ್ರೈವೇಟ್ ಏಜೆನ್ಸಿಗೆ ಸಬ್ಸಿಡಿ ಕೊಡ್ತಾರೆ. ಅವ್ರ ಹತ್ರ ನಾವು ಬಸ್ಸು ಬಾಡಿಗೆಗೆ ತೊಗೋಬೇಕು, ಕಿಲೋಮೀಟ್ರಿಗೆ ಇಷ್ಟು ಅಂತ. ಇದನ್ನೆಲ್ಲ ಹೇಳ್ಬೋದಲ್ಲ ಕೇಂದ್ರ ಸರ್ಕಾರಕ್ಕೆ, ನಮ್ಮ ಸಂಸ್ಥೆಗಳಿಗೆ ಕೊಡಿ ಅಂತ ಹೇಳ್ಬೋದಲ್ಲ ಸಬ್ಸಿಡಿನ. ನಮ್ಮ ಸಂಸ್ಥೆಗಳು ಕೊಟ್ಟರೆ ನಾವೇ ತೊಗೊಳ್ತೀವಿ ಬಸ್ಸುಗಳು. ಯಾರೋ ಪ್ರೈವೇಟ್ ಏಜೆನ್ಸಿಗೆ ಕೊಡ್ತಾರೆ, ಡ್ರೈವರ್ ಅವ್ರದ್ದು, ಬಸ್ ಅವ್ರದ್ದು, ನಾವು ಕಂಡಕ್ಟರ್ ಇಟ್ಬಿಟ್ಟು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ಇದೆಲ್ಲ ಮೋಹನ್ ದಾಸ್ ಪೈ ಅವರು ಹೇಳಬೇಕು ಕೇಂದ್ರ ಸರ್ಕಾರಕ್ಕೆ. ಹತ್ತಿರದಲ್ಲಿದ್ದಾರಲ್ಲ ಅವರು. ಸರ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಸೋಸಿಯೇಷನಿಂದ ತಮಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ದರಂತೆ. ಈ ಬಾರಿಯ ಬಜೆಟ್ನಲ್ಲಿ ಕಾರು ಮೇಲಿರುವಂತಹ ಒಂದು ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು, ಏನಾದರೂ ಸಾಧ್ಯತೆ ಇದೆಯಾ? ಈಗ ಮೊನ್ನೆ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸಂಘ ಸಂಸ್ಥೆಗಳನ್ನೆಲ್ಲ ಕರೆದಿದ್ರು, ರೆಪ್ರೆಸೆಂಟೇಷನ್ಸ್ ಕೊಟ್ಟಿರ್ತಾರೆ. ಅದನ್ನು ಮುಖ್ಯಮಂತ್ರಿಗಳು ವಿತ್ತ ಸಚಿವರು ಅಲ್ವಾ, ಅವ್ರು ಏನು ಮಾಡ್ತಾರೋ 7ನೇ ತಾರೀಕು ಅಲ್ವಾ ಬಜೆಟ್ ಆದಮೇಲೆ ಗೊತ್ತಾಗುತ್ತಪ್ಪ. ಸಾಧ್ಯತೆ ಇದೆಯಾ ಸರ್ ಕಡಿಮೆ ಆಗುವಂಥದ್ದು? ನನಗೆ ಗೊತ್ತಿಲ್ಲಪ್ಪ. ಸರ್, ನಿಮ್ಮ 4 ಕಾರ್ಪೊರೇಷನ್ಗೆ ಏನಾದರೂ ಈ ಬಜೆಟ್ನಲ್ಲಿ ವಿಶೇಷವಾಗಿ ಏನಾದರೂ ಮತ್ತೊಂದು ಇದನ್ನ ಥರ ಇದೆಯಾ ಸರ್? ವಿಶೇಷವಾಗಿ ಬಸ್ಸುಗಳು ಪ್ರತಿ ವರ್ಷ ಸ್ಕ್ರಾಪ್ ಆಗುತ್ತಲ್ಲ, ಅದಕ್ಕೆ ಆಲ್ಟರ್ನೇಟ್ ಬೇಕಲ್ಲ. ಹಿಂದೆ ಏನಾಯಿತು, BJP ಅವರು 4 ವರ್ಷದಲ್ಲಿ BMTC ಬಿಟ್ಟರೆ ಇನ್ನು 3 ಕಾರ್ಪೊರೇಷನ್ ಒಂದು ಬಸ್ಸು ತೊಗೊಳ್ಳಿಲ್ಲ ಅವರು. ನಾವೀಗ 5,800 ಬಸ್ಸಿಗೆ ಆದೇಶ ಕೊಟ್ಟಿದ್ದೀವಿ. ಅದರಲ್ಲಿ 4,900 ಬಂದ್ಬಿಡ್ತಾರೆ, ರಸ್ತೆಯಲ್ಲಿದೆ. ರಿಕ್ರೂಟ್ಮೆಂಟು ಮಾಡಿರಲ್ಲ ಅವರು BJP ಅವರು. ಇದನ್ನೆಲ್ಲ ಕೇಳ್ಬೋದಲ್ಲ ಪಯ್ಯವರು. ನಾವೀಗ 9,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ, 1,000 ಜನ ಅನುಕಂಪದ ಆಧಾರದ ಮೇಲೆ ಕೊಟ್ಟಿದ್ದೀವಿ. ಅವರು 3,800 ಬಸ್ಸೇ ನಿಲ್ಲಿಸ್ಬಿಟ್ಟಿದ್ರು BJP ಸರ್ಕಾರದಲ್ಲಿ. ಇದನ್ನೆಲ್ಲ ಯಾಕೆ ಕೇಳಲ್ಲ ಅವರು? ಥ್ಯಾಂಕ್ ಯು ಸರ್.